ನಿಮ್ಮ ಭವಿಷ್ಯ ನಿರ್ಧಾರ ಆಗೋದು ಅಂಡಿನ ಮೇಲೆ. ಇದನ್ನ ಹೇಳ್ತಾ ಇರೋದು ನಾನಲ್ಲ, ವಿಡಿಯೋ ನೋಡ್ಕೊಂಡ್ ಬನ್ನಿ. ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದೆ. ಅಸೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ, ಬರೀ ಹುಡುಗಿರು ತಿಗಕ್ಕೆ ಹೊಡಿತಿದ್ರು. 100% ನಾನು ತಿಗದ ಬಗ್ಗೆ ಮಾತಾಡಿದ್ರು. ಖಂಡಿತಲ್ಲೂ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದೆ. ಹಸುಗೆ ನಾವು ತಿಗಕ್ಕೆ, ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ಆದ್ರೆ ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ, ಬರೀ ಹುಡುಗಿರು ತಿಗಕ್ಕೆ ಹೊಡಿತಿದ್ರು. ಬರ್ಬತ್ತಾಗೋಗ್ಬಿಟ್ರು ಅವರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ. 100% ಬರೆದು ಬಿಟ್ರೆ ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಯಾವಾಗ್ಲೂ ಅಷ್ಟೇನೆ ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು. ಹಸುಗೆ ನೀವೇನ್ ಕೈ ಮುಗಿತಿರೋ ನಿಮಗೂ ಅಷ್ಟೇ. ಕನ್ನಡದಲ್ಲಿ ಒಬ್ರು ಇರೋ ಮಾತೆತ್ತ ಹುಡುಗಿ ತಿಗ ಹೊಡಿತಲೇ ಇರೋರು ಪಿಕ್ಚರ್ ಅಲ್ಲಿ ಬರ್ಬತ್ತಾಗೋಗ್ಬಿಟ್ರಿ. ಅವ್ರಷ್ಟು ಬರ್ಬತ್ತಾ ಇರೋರು ಇನ್ನೊಬ್ರು ಇಲ್ಲ. 100% ಮಹಾಲಕ್ಷ್ಮಿ ಹಸುಲ್ ಮಾತ್ರ ವಾಸ ಮಾಡುತ್ತಲ್ಲ, ನಿಮ್ ತಿಗ್ದಲ್ಲೂ ವಾಸ ಮಾಡ್ತಾರೆ ಮಹಾಲಕ್ಷ್ಮಿ. ಗದಿ ಗಂಡಸರಲ್ಲ, ಎಲ್ಲರದಲ್ಲ 100%. ಇದನ್ನ ಹೇಳ್ದ ನಿಮ್ಗೆ ಹರ್ಟ್ ಆಗ್ಬೋದು. ಇದು ಸಬ್ಜೆಕ್ಟ್ ರೀ. ಗಂತದಲ್ಲಿ ಇದೆಯಾ? ಗಂತದಲ್ಲಿ ಜಾತಿ ಬರ್ದಿತ್ತಾ? ಗ್ರಂಥದಲ್ಲಿ ಎಲ್ಲ ಇದೆ. ಎಲ್ಲ ನಾವು ಮಾಡ್ಕೆ ಬದುಕ್ತಾ ಇದೀವಿ. ಮುಂದಿನ ಜಲದಾಗ ಹಿಂದಿನ ಹುರ್ಕತ್ತಾನೆ, ಹಿಂದಿನ ಜನ ಮುಂದಿನ ಹುರ್ಕತ್ತಾನೆ. ಇಂಥ ಹುರ್ಕನವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. 100% ನಾನು ಹೇಳ್ತೀನಿ ಕೇಳಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಬಹಳ ವಿಶೇಷವಾಗಿ ನನ್ನ ವಿಡಿಯೋಗಳನ್ನ ನನ್ನ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಯವರ್ಧನ್ ಕ್ರಿಸ್ಟಲ್ ನ್ಯೂಮರಾಜ್ ಇನ್ಸ್ಟಾಗ್ರಾಮ್ ಐಡಿನ ನೀವು ನೋಡಿದಾಗ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ.